ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ವಾಗತ. ಸೊ ಡೈರೆಕ್ಟ್ ಆಗಿ ಟಾಪಿಕ್ಗೆ ದುಮ್ಕೋಣ. RCB ಸ್ಕ್ವಾಡ್ ಅನಾಲಿಸಿಸ್. ನಾವು ಗೊತ್ತೈತಲ್ಲ, ಅಂದ್ರೆ ಲೈಕ್ ಆಕ್ಷನ್ ಎಲ್ಲ ಆದ್ಮೇಲೆ ಫುಲ್ ಡಿಸ್ಕಷನ್ ಗುರು. ಎಲ್ರು ಏನ್ ಟೀಮು, ಆ ಟೀಮು, ಈ ಟೀಮು, ಹೆಂಗೆ ಏನು ಕತೆ, ಅಲ್ಜರಿ ಜೋಸೆಫ್, ಲಾಕಿ ಫರ್ಗ್ಯೂಸನ್, ಅಲ್ಜರಿ ಜೋಸೆಫ್ ಮೇಲಂತ ಫುಲ್ ಟ್ರೋಲ್ ಮಾಡಿದ್ರು ಗುರು. ಏನ್ ಹೆಂಗಿದೀಯೋ ನೀನು ಅಂತ. ಇದು ಸಾಧು ಕೋಕಿಲ್ ಒಂದು ಇದೆಯಲ್ಲ, ನಡ್ಕೊಂಡೆ ಬಂದಿದ್ದೆ. ಮಾಡ್ತಿದ್ರು. ಟಾಮ್ ಕರಂದು ಒಂದು ಇದು ಇದೆ, ಏನೋ ಅದು BBL ಏನೋ ಮಿಸ್ ಆಯ್ತಲ್ಲ ಅವ್ರದ್ದು. ಅದೆಲ್ಲ ಎಷ್ಟ್ ದಯಾಲು ಗೊತ್ತಲ್ಲ, 5-6 ಎಲ್ಲ ಹೊಡ್ಸ್ಕೊಂಡವ್ರೆಲ್ಲ ತಗೋತಾರೆ ಅಂತ ಇದೆಲ್ಲ ಎಲ್ಲ ಟ್ರೋಲ್ ಮಾಡ್ತಿದ್ರು. ಬಟ್ ಇವಾಗ ಸದ್ಯಕ್ಕೆ ಫುಲ್ ಪಾಸಿಟಿವ್ ಆಗ್ಬಿಟ್ಟಿದ್ದಾರೆ ಗುರು. ಜನ ಎಲ್ಲ ಬಾಲಿಂಗ್ ಎಲ್ಲ ಸಖತ್ತಾಗಿದೆ, ಆತರ ಏನ್ ಪ್ರಾಬ್ಲಮ್ ಇಲ್ಲ ಅಂತಿದ್ದಾರೆ. ಆಕ್ಷನ್ ಆದ್ಮೇಲೆ ಒಂದ್ ಮಾತು, ಇವಾಗ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಒಂದ್ ಮಾತು. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಬಟ್ ಓವರ್ ಆಲ್ ನೋಡೋದಾದ್ರೆ ಗುರು, ಡು ಪ್ಲೆಸಿಸ್ ಕ್ಯಾಪ್ಟನ್ಶಿಪ್ ಸಖತ್ತಾಗಿರುತ್ತೆ. ಕೊಹ್ಲಿ ಕ್ಯಾಪ್ಟನ್ಶಿಪ್ ಇರುತ್ತೆ. ಯಾಕೆ ಅಂದ್ರೆ ಕೊಹ್ಲಿ ಗೊತ್ತಲ್ಲ, ಇನ್ಬಿಲ್ಡ್ ಕ್ಯಾಪ್ಟನ್ಶಿಪ್ ಇರುತ್ತೆ. ಸೊ KGF ಅದು ಒಳ್ಳೆ, ಅದೇನಂತಾರೆ, KGF ಇರ್ಲೇಬೇಕು. ಇರ್ಲಿಲ್ಲ ಅಂದ್ರೆ ಅವರಿಂದ ಆಟ ಬರುತ್ತೆ, ಬರ್ಲಿಲ್ಲ ಅಂದ್ರೆ ಹೆಂಗೆ. ಸೊ ಅವ್ರ ಮೇಲೆ ಡಿಪೆಂಡೆನ್ಸಿ ಅಂತೂ ಇದ್ದೇ ಇರುತ್ತೆ. ಒಂದ್ ಒಳ್ಳೆ ಇನ್ನೊಂದು ಏನ್ ಗೊತ್ತಾ ಪಾಸಿಟಿವ್, ರಜತ್ ಪಟ್ಟಿದಾರ್ ಇಸ್ ಬ್ಯಾಕ್. ಸೊ ನಂಬರ್ 3ಗೆ ನೀವು ರಜತ್ ಪಟ್ಟಿದಾರು ಇದ್ರೆ ಹೆಂಗಾಗುತ್ತೆ ಅಂದ್ರೆ ಗೊತ್ತಲ್ಲ, LSG ಜೊತೆ ಸೆಂಚುರಿ ಹೊಡೆದ್ರಲ್ಲ ಎಲಿಮಿನೇಟರ್ ಅಲ್ಲಿ. ಸೊ ಅವರು ಹೆಂಗಂದ್ರೆ ಒಂದು ಬಲ ತಂದು ಕೊಡ್ತಾರೆ ಗುರು. ನಂಬರ್ 3 ಆಬ್ವಿಯಸ್ಲಿ ಹೆಂಗಿರುತ್ತೆ ಅಂದ್ರೆ ಅವ್ರು ಆಡ್ಲೇಬೇಕು. ಅಂದ್ರೆ ಅವ್ರು ಆಡಿದ್ರೆ ಪಕ್ಕ ಗೆಲ್ತಾರೆ, ಆ ತರ ಇರುತ್ತೆ ನಂಬರ್ 3 ಪೊಸಿಷನ್. ಯಾಕಂದ್ರೆ ನಾವು ವಿರಾಟ್ ಕೊಹ್ಲಿ ನೋಡಿದೀವಲ್ಲ ಹೆಂಗಿರುತ್ತೆ ಅಂತ. ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಗುರು, ಟಾಪ್ 6 ಆರ್ ಟಾಪ್ 7 ಫಿಕ್ಸ್ ಆಯ್ತಾ. ಆಮೇಲೆ ಸೊ ನಮ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಎಲ್ಲ ನೋಡೋದಾದ್ರೆ ನೀವು ಮೊದ್ಲು ಹೇಳಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ. ಅದಾದ್ಮೇಲೆ ನಾವು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಎಲ್ಲ ಪಿಕ್ ಮಾಡೋಣ. ಸೊ ಹೌದು, ನೀನ್ ಹೇಳಿದಾಗೆ ಟಾಪ್ 6-7 ಆಲ್ಮೋಸ್ಟ್ ಫಿಕ್ಸ್. ಫಾಫ್ ಡು ಪ್ಲೆಸಿಸ್, ಗ್ಲೆನ್ ಮ್ಯಾಕ್ಸ್ವೆಲ್, ಕ್ಯಾಮರನ್ ಗ್ರೀನ್, 3 ಓವರ್ಸೀಸ್ ಬ್ಯಾಟ್ಸ್ಮನ್ ಬರ್ತಾರೆ. ಅದ್ರ ಜೊತೆ ಇಂಡಿಯನ್ ಬ್ಯಾಟ್ಸ್ಮನ್ ರಜತ್ ಪಟ್ಟಿದಾರ್, ದಿನೇಶ್ ಕಾರ್ತಿಕ್, ಇಂಪ್ಯಾಕ್ಟ್ ಬೇರ್ ಆಗಿ ಸುಯಶ್ ಪ್ರಭುದೇಶ್ ಬರ್ಬೋದು, ಅಥವಾ ಅನುಜ್ ರಾವತ್ ನಮ್ಮ ಮೋಸ್ಟ್ಲಿ ಪ್ರಿಪೇರ್ ಮಾಡ್ಬೋದು ಅನ್ಸುತ್ತೆ. ಸೊ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಅಂತೂ ಸಾಲಿಡ್ ಆಗಿದೆ, ಮಾತೇ ಇಲ್ಲ. ಸೊ ಬೌಲಿಂಗ್ ಅಲ್ಲೇ ತುಂಬಾ ಆಪ್ಷನ್ಸ್ ಇದೆ. RCBಗೆ ತುಂಬಾ ಆಪ್ಷನ್ಸ್ ಇದೆ. ಓವರ್ಸೀಸ್ ಅಲ್ಲೇ ಬ್ಯಾಕಪ್ ಅನ್ನೋ ತರ ಆಪ್ಷನ್ಸ್ ಇಟ್ಟಿದ್ದಾರೆ. ಬಟ್ ಒಂದ್ ರೀತಿಯಲ್ಲಿ ಒಳ್ಳೇದೇ ಇರುತ್ತೆ. ಸೊ ಸಿರಾಜ್ ಅಂತೂ ಡೆಫಿನೆಟ್ ಸ್ಟಾರ್ಟರ್. ಸೊ ಸಿರಾಜ್ ಜೊತೆಗೆ ಇನ್ನೊಂದು ಆಪ್ಷನ್ ಆಗಿ ಆಕಾಶ್ ದೀಪ್ನು ಆಡಿಸ್ಬೋದು, ಅಥವಾ ವೈಶಾಖ್ ವಿಜಯ್ ಕುಮಾರ್ನ ಆಡಿಸ್ಬೋದು. ಸೊ ಓವರ್ಸೀಸ್ ಬೌಲಿಂಗ್ ಅಲ್ಲಿ ಮೋಸ್ಟ್ಲಿ ಅಲ್ಜಾರಿ ಜೋಸೆಫ್ ನ ಪ್ರಿಫರ್ ಮಾಡ್ಬೋದು ಅನ್ಸುತ್ತೆ. ಯಾಕಂದ್ರೆ ಅಲ್ಜಾರಿ ಜೋಸೆಫ್ ಪಾಪ್ ಜೊತೆನೂ ವರ್ಕ್ ಮಾಡಿದ್ದಾರೆ, ಅಥವಾ ಕೋಚ್ ಜೊತೆನೂ ಚೆನ್ನಾಗಿ ವರ್ಕ್ ಮಾಡಿದ್ದು ಗೊತ್ತಿದೆ. ಸೊ ಒಳ್ಳೆ ಕಾನ್ಫಿಡೆನ್ಸ್ ಬೂಸ್ಟರ್ ಇರುತ್ತೆ ಅಲ್ಜಾರಿ ಜೋಸೆಫ್ಗೆ. 11 crore ಬೇರೆ ತಗೊಂಡಿದ್ದಾರೆ. ಸೊ ರೀಶ್ ಟೋಪ್ಲಿ ಏನಾದ್ರು, ನಂಗೆ ಅನ್ಸುತ್ತೆ ಐದರ್ ಎಷ್ಟ್ ಡಾಲ್ ಆಡಿದ್ರೆ ರೀಶ್ ಟೋಪ್ಲಿ ಚಾನ್ಸ್ ಸಿಗುತ್ತೆ ಅನ್ಸುತ್ತೆ ಲೆಫ್ಟ್ ಆರ್ಮ್ ಪೇಸರ್ ಆಗಿ. ಸೊ ಎಷ್ಟ್ ಡಾಲು ಚೆನ್ನಾಗಿ ಮಾಡ್ತಿದಾರೆ ಅಂತ ಕೇಳ್ಪಟ್ಟೆ ಇತ್ತೀಚೆಗೆ. ಸೊ ಅವರು RCB ನೆಟ್ಸ್ ಅಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ ಪ್ರಾಕ್ಟೀಸ್ ಸೆಷನ್ ಅಂತ. ಸೊ ಅದೊಂದು ಪಾಸಿಟಿವ್ ನ್ಯೂಸ್. ಏನಾಯ್ತು? ಏನಿಲ್ಲ, ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ಸ್ಪಿನ್ನರ್ಸ್ ಒಂದೇ ಸ್ವಲ್ಪ ವೀಕ್ನೆಸ್ ಅಂತ ಹೇಳ್ಬೋದು. ಸೊ ಯಾರಂದ್ರೆ ಕರಣ್ ಶರ್ಮಾ ಇರ್ಬೋದು, ಹಿಮಾಂಶು ಶರ್ಮಾ ಇರ್ಬೋದು, ಅಥವಾ ಇನ್ನೊಂದು ಮಯಾಂಕ್ ಡಾಗರ್ ಇರ್ಬೋದು. ಸೊ ಇವ್ರ 3 ಆಪ್ಷನ್ಸ್ ಇರೋದು. ಸೊ ಅವ್ರ 3 ಜನ ಹೆಂಗ್ ಯುಟಿಲೈಸ್ ಮಾಡ್ಕೊಳ್ತಾರೆ, ಎಸ್ಪೆಷಲಿ ಚಿಪಾಕ್ ಅಂತ ಗ್ರೌಂಡ್ ಅಲ್ಲಿ ಹೋದಾಗ, ಅಥವಾ ಲಕ್ನೋ ಏಕಾನ ಸ್ಟೇಡಿಯಂ ಅಲ್ಲಿ ಹೋದಾಗ, ಸೊ ಅಲ್ಲಿ ಹೇಗೆ ಯೂಸ್ ಮಾಡ್ಕೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಫ್ಕೋರ್ಸ್ ಅವ್ರ ಜೊತೆ ಮ್ಯಾಕ್ಸ್ವೆಲ್ ಇದ್ದೇ ಇರ್ತಾರೆ. ಅವರು ಯಾವ ಬೇಕಾದ್ರೂ ತರ್ಬೋದು ಪವರ್ ಪ್ಲೇ ಅಲ್ಲಿ, ಮಿಡಲ್ ಓವರ್ಸ್ ಅಲ್ಲಿ. ಸೊ ಒಳ್ಳೆ ಕಾಂಬಿನೇಷನ್ಸ್ ಅಂತೂ ಇದೆ. ಸೊ ಅದೇ ಬೌಲರ್ಸ್ ಯಾಕೆ ಕ್ರಿಟಿಸೈಸ್ ಮಾಡ್ತಾರೆ ಅಂದ್ರೆ, ಕಂಪೇರ್ ಟು ಲಾಸ್ಟ್ ಇಯರ್ ಒಳ್ಳೆ ಬೌಲಿಂಗ್ ಲೈನ್ ಅಪ್ ಇತ್ತು ಅನ್ಸುತ್ತೆ. ಯಾಕಂದ್ರೆ ನಂಗೆ ಸಿರಾಜ್ ಇರ್ಬೋದು, ಹೇಸಲ್ವುಡ್ ಇರ್ಬೋದು, ಆಸರಂಗ್ ಇರ್ಬೋದು, ಸೊ ಅದಕ್ಕೆ ಕಂಪೇರ್ ಮಾಡಿ ಏನು ಸ್ವಲ್ಪ ಅಷ್ಟು ಇದಾಗಿರ್ಬೋದು. ಬಟ್ ಸ್ಟಿಲ್ ಬೆಟರ್ ಬೌಲಿಂಗ್ ಲೈನ್ ಅಪ್. ಎಸ್ ನಿಮ್ ಕಡೆ ಬೆಟರ್ ಬೌಲಿಂಗ್ ಲೈನ್ ಅಪ್ ಅಂತ ಹೇಳ್ತಿದ್ದೀರಾ ಅಂದ್ರೆ ಬೆಸ್ಟ್ ಅಂತ ಅನ್ಕೋತೀನಿ ನಾನು. ನೋ ಕಾಮೆಂಟ್ಸ್ ಇಲ್ಲ ಸರ್. ಸೊ ನಮ್ದು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಗುರು. ನಾವು ಪಿಕ್ ಮಾಡಿರೋದು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಅಂದ್ರೆ, ಫಸ್ಟ್ ಆಫ್ ಆಲ್ ಗುರು, ನಂಗೆ ಇವರು ಇಷ್ಟೆಲ್ಲ ಇದೆ ಪರವಾಗಿಲ್ಲ, ಒಬ್ಬರ ಬಗ್ಗೆ ಮಾತಾಡ್ಬೇಕು. ಹಿಮಾಂಶು ಶರ್ಮಾ ಗುರು, ಎಕ್ಸ್ ಫ್ಯಾಕ್ಟರ್ ಬೌಲರ್. ಯಾಕೆಂದ್ರೆ ಎಲ್ಲೂ ಆಡಿಲ್ಲ, ಡೊಮೆಸ್ಟಿಕ್ ಕ್ರಿಕೆಟ್ ಆಡಿಲ್ಲ, ಯಾವ ಕಡೆನೂ ನಿಮ್ಗೆ ಕಾಣಿಸ್ಕೊಂಡಿಲ್ಲ ಅವರು. ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ, ಯಾವ ಕಡೆನೂ ಕಾಣಿಸ್ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ, ರೀಡ್ ಮಾಡಕ್ಕಾಗಲ್ಲ. ನೀವು ಫಸ್ಟ್ಗೆನೆ ನೀವು ಅರ್ಜುನ್ ಅಂತರ ಕಣ್ಣು ಹಿಂಗೆ ಇಟ್ಕೊಂಡು ಹೆಂಗಾಗ್ತಾನೆ ಆ ತರ ನೋಡಕ್ ಆಗಲ್ಲ ಆಯ್ತಾ. ಈ ಕಲಿಯುಗದಲ್ಲಂತೂ ಆ ತರ ಆಗಲ್ಲ. ಸೊ
ಅದು ಅನಲೈಸ್ ಮಾಡಿ ಆ ವಿಡಿಯೋಸ್ ಎಲ್ಲ ನೋಡಿ ಅದೆಲ್ಲ ಮಾಡಕ್ಕಾದ್ರೆ ಟೂರ್ನಮೆಂಟ್ ಮುಗ್ದೋಗಿರುತ್ತೆ ಅಲ್ಲಿವರೆಗೂ ಹೆಂಗಾಗ್ತಾನೆ ಅಂತ ನೋಡ್ಬೇಕಂದ್ರೆ. ಸೊ ಹಿಮಾಂಶು ಶರ್ಮಾ ಈಸ್ ಎಕ್ಸ್ ಫ್ಯಾಕ್ಟರ್. ಸೊ ಫಸ್ಟ್ ಅದಕ್ಕೆ ಅವರು ಎಕ್ಸ್ ಫ್ಯಾಕ್ಟರ್ ಆಗ್ತಾರೆ ಅಂತ ಹೇಳ್ತಿದ್ದೀನಿ. ಸೊ ಮೇಲಿಂದ ನೋಡಿದ್ರೆ ಗುರು ಡುಪ್ಲೆಸಿ, ವಿರಾಟು, ರಜತ್, ಗ್ಲೇನ್ ಮ್ಯಾಕ್ಸ್ವೆಲ್ ಆಯ್ತು, ಕ್ಯಾಮ್ರನ್ ಗ್ರೀನು, ಮಯಾಂಕ್ ಮುಂದೆ ಹೇಳೋದ್ ಬೇಡ, ಬರೀ ಇಂಥದೆಯಾ, ದಿನೇಶ್ ಕಾರ್ತಿಕ್. ಸೊ 7 ಜನ ಫುಲ್ಲು ಅಂದ್ರೆ ಲೈಕ್ ಪಕ್ಕ ಕನ್ಫರ್ಮ್ 7 ಜನ. ಅದಾದ್ಮೇಲೆ ಬರೋದು ಇಂಪ್ಯಾಕ್ಟ್ ಪ್ಲೇಯರ್ ಯಾರು ಅಂತ. ಸೊ ನಾನು ಕೇಳಿದ್ರೆ ಮೈಪಲ್ ಅಮ್ರವ್ರನ್ನ ಆಡಿಸಿ. ಯಾಕೆ ಅಂದ್ರೆ ನಮ್ಮ ಕಡೆ ಅಲ್ಜರಿ ಜೋಸೆಫ್ ಅಂಡ್ ಮೊಹಮ್ಮದ್ ಸಿರಾಜು, ಆಕಾಶ್ ದೀಪು ಅಂಡ್ ಮಯಾಂಕ್, ಕ್ಯಾಮ್ರನ್ ಗ್ರೀನು, ಗ್ಲೇನ್ ಮ್ಯಾಕ್ಸ್ವೆಲ್ 6 ಜನ ಸಿಗ್ತಾರೆ. ಮೈಪಾಲ್ ಅಮ್ರವ್ರನ್ನ ನೀವು ಆಡ್ತೀರಿ 7 ಜನ ಬೌಲರ್ ಸಿಗ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಒಬ್ಬರು ಬೌಲರ್ಸ್ ತಗೊಂಡ್ರೆ 8 ಜನ ಬೌಲರ್ಸ್ ಗುರು. 8 ಜನ ಬೌಲರ್ಸು, 8 ಜನ ಬ್ಯಾಟ್ಸ್ಮನ್ ತರ ಇರೋರು. ಸಕ್ಕದಾಗಿದೆ ಗುರು ಕಾಂಬಿನೇಷನ್. ಈ ಟೀಮ್ ಪಕ್ಕಾ ಟಾಪ್ 4 ಅಲ್ಲಿ ಹೋಗ್ಲೇಬೇಕು. ಹೋಗ್ಲಿಲ್ಲ ಅಂದ್ರೆ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಅರ್ಥ ನನ್ನ ಪ್ರಕಾರ. ಸರಿಯಪ್ಪ ಅಪ್ಪ ನಮಸ್ಕಾರ. ಹೇಳ್ದಂಗೆ ಬ್ಯಾಟಿಂಗ್ ಸಾರ್ಟೆಡ್ ಇದೆ. ಸೊ ಅದರಲ್ಲಿ ಚೇಂಜಸ್ ಆಲ್ಮೋಸ್ಟ್ ಎಲ್ಲ 14 ಮ್ಯಾಚಸ್ ಅವರೇ ಆಡ್ತಾರೆ. ಒಂದು ಏನಂದ್ರೆ ಎಲ್ಲ ಒನ್ ಡೈಮೆನ್ಷನ್, ಎಲ್ಲ ರೈಟ್ ಹ್ಯಾಂಡರ್ಸ್ ಬರ್ತಾರೆ. ಸೊ ಒಂದು ಯಾರಾದ್ರೂ ಅಪೋನೆಂಟ್ಸ್ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ಸ್ ಇದ್ರೆ ಅವ್ರ ಕಡೆ ಅಡ್ವಾಂಟೇಜ್ ಆಗುತ್ತೆ. ಇನ್ನೊಂದೇನಂದ್ರೆ ಫಾಫ್ ಟು ಪ್ಲೇಸಸ್ ಅವರು ಕರೆಂಟ್ ಫಾರ್ಮ್ ಸರ್ಜರಿ ಆಗಿ ಬರ್ತಿದ್ದಾರೆ. ಸೊ ಅವ್ರ ಹೆಂಗ್ ಪಿಕಪ್ ಮಾಡ್ತಾರೆ ಅಟ್ ದ ಸ್ಟಾರ್ಟಿಂಗ್ ಆಫ್ ದ ಇನ್ನಿಂಗ್ಸ್. ಯಾಕಂದ್ರೆ ಅವರು ಸ್ಲೋ ಸ್ಟಾರ್ಟರ್ ಸ್ವಲ್ಪ IPL ಸೀಸನ್ಸ್ ಅಲ್ಲಿ. ಸೊ ಹೆಂಗೆ ಫಸ್ಟ್ ಇಂದ ಪಿಕಪ್ ಮಾಡ್ಬೇಕು ಅವ್ರಿಗೆ ಒಂದು ಚಾಲೆಂಜ್ ಇರುತ್ತೆ. ಆಮೇಲೆ ಕ್ಯಾಮರನ್ ಗ್ರೀನ್ ಸ್ವಲ್ಪ ಡಿಫ್ರೆಂಟ್ ರೋಲ್ ಇರುತ್ತೆ. ಮುಂಬೈಯಲ್ಲಿ ಅವರು 100 ಹೊಡೆದ್ರು ಟಾಪ್ ಆಫ್ ದಿ ಆರ್ಡರ್ ಬಂದಾಗ. ಸೊ ಇಲ್ಲಿ ಸ್ವಲ್ಪ ಡೌನ್ ದಿ ಆರ್ಡರ್ ಬರ್ಬೇಕು, ಫಿನಿಶಿಂಗ್ ರೋಲ್ ಮಾಡ್ಬೇಕು, ಹಾಗೆ ಚಿನ್ನಸ್ವಾಮಿಯಲ್ಲಿ ಬೌಲಿಂಗ್ ಮಾಡ್ಬೇಕು. ಸೊ ಅಲ್ಲಿ ಅವರು ಸ್ವಲ್ಪ ಡಿಫ್ರೆಂಟ್ ಅಂದ್ರೆ ಡಿಫ್ರೆಂಟ್ ಸ್ಟ್ರಾಟಜಿ ಯೂಸ್ ಮಾಡ್ಬೇಕು. ಸೊ ಮೋಸ್ಟ್ ಪ್ರಾಬಬ್ಲಿ ಇರೋದೇನಂದ್ರೆ ಹೊಸೊಬ್ರು ಯಾರು ಬರ್ತಾರೆ ನೋಡು, ಅವ್ರು ಎಷ್ಟು ಬೇಗ ಅಡ್ಜಸ್ಟ್ ಆಗ್ತಾರೆ ಅಷ್ಟು ಹೆಲ್ಪ್ ಆಗುತ್ತೆ ಅನ್ಸುತ್ತೆ RCBಗೆ. ಯಾಕಂದ್ರೆ ಹೊಸೊಬ್ರು ಬಂದಾಗ ಪಿಚ್ ಆಗ್ಲಿ, ಟೀಮ್ ಎನ್ವಿರಾನ್ಮೆಂಟ್ ಆಗ್ಲಿ, ಸೊ ಎವ್ರಿ ಸೀಸನ್ ಹೊಸ ಪ್ಲೇಯರ್ಸ್ ಬರ್ತಾರೆ, ಟೀಮ್ ಕಾಂಬಿನೇಷನ್ ಚೇಂಜ್ ಆಗ್ತಿರುತ್ತೆ. ಸೊ ಅಲ್ಲಿ ನಾವು ಹೆಂಗೆ ಕಾಂಬಿನೇಷನ್ಸ್ ನಾವು ತಗೊಂಡ್ ಬರ್ತೀವಿ ನೋಡು, ಸೊ ಅದರಲ್ಲೇ ಮೇನ್ ಇಂಪಾರ್ಟೆಂಟ್ ಆಗ್ಬೋದು. ಸೊ ನೀನ್ ಹೇಳ್ದಂಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹಿಮಾಂಶು ಶರ್ಮಾ ಯೂಸ್ ಮಾಡ್ಬೋದು. ಸೊ ಒಂದು ಅನ್ನೋನ್ ಕಮೋಡಿಟಿ ಆಗಿ ಯೂಸ್ ಮಾಡ್ತಾರೆ ಅನ್ಸುತ್ತೆ, ಲೆಗ್ ಸ್ಪಿನ್ನರ್ ಆಫ್ ಕೋರ್ಸ್. ಆಮೇಲೆ ಬ್ಯಾಟಿಂಗ್ ಅಲ್ಲಿ ಅನುಜ್ ರಾವ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತರ್ಬೋದು. ಎಸ್ ಅದೇ ನೀನ್ ಹೇಳ್ದಂಗೆ ಸಖತ್ತಾಗಿ ಹೇಳಿದೆ ಗುರು. ಇಂಪ್ಯಾಕ್ಟ್ ಪ್ಲೇಯರ್ ಹಿಮಾಂಶು ಶರ್ಮಾ ಅಂಡ್ ಅನುಜ್ ರಾವ್ ತಗೊಳ್ಬಹುದು. ಸೊ ಅವರು ಕಾಂಬಿನೇಷನ್ ಪ್ರಕಾರ ಹೆಂಗಾದ್ರೂ ಕಾಂಬಿನೇಷನ್ ಮಾಡಿ ಪ್ಲೇಯಿಂಗ್ ಎಲೆವನ್ ಮಾತ್ರ ಸಖತ್ತಾಗಿದೆ ಗುರು. ನನಗೆ ಕೇಳಿದ್ರೆ ನಾನು ಆಕ್ಷನ್ ಆದ್ಮೇಲೂ ಹೇಳ್ತಿದ್ದೀನಿ, ಇವಾಗ್ಲೂ ಹೇಳ್ತಿದ್ದೀನಿ, ಕೆಟ್ಟದಾಗೆ ಅಂತೂ ಇಲ್ಲ, ಫುಲ್ಲು ಕ್ರೇಜಿಯಾಗಿ ಅಂತೂ ಇಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ IPL ಅಲ್ಲಿ ನೀವು ಹೆಸರಿಟ್ಕೊಂಡೆ ಕಪ್ ಗೆದ್ದಿರೋದು ಯಾರು ಇಲ್ಲ ಗುರು, ಆಯ್ತಾ? ಫುಲ್ ಹೆಸರಿದೆ, ನೀವು ಫುಲ್ ನೆಕ್ಸ್ಟ್ ಲೆವೆಲ್ ಅವ್ರಿದ್ದಾರೆ ಇವ್ರಿದ್ದಾರೆ ಅಂತ ಹಂಗ್ ಗೆಲ್ಬೇಕಾಗಿದ್ರೆ ನಾನು 2016 ಅಲ್ಲೇ ಗೆಲ್ಬೇಕಾಗಿತ್ತು. ಅಯ್ಯೋ ನಿಜ 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 ನೀನ್ ಹೇಳ್ತಿರೋದೆಲ್ಲ ನಿಜ. ಆ ತರ ಟೀಮು ಆ ಟೈಮಲ್ಲಿ ಅಂದ್ರೆ ಬೌಲರ್ಸ್ ಇರಲಿಲ್ಲ, ಬಟ್ ಬ್ಯಾಟ್ಸ್ಮನ್ ಯಾವ ಘಟಾನುಘಟಿಗಳೆಲ್ಲ ಇದ್ರು. ಸೊ ನನ್ ಕೇಳಿದ್ರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ಗುರು, ಸಕ್ಕದಾಗಿದೆ ನಮ್ಮ ಕಾಂಬಿನೇಷನ್. ಟಾಪ್ 4 ಅಲ್ಲಿ ಫಿಕ್ಸು ನೋಡ್ತೀವಿ, ಫಿಕ್ಸು ಬರ್ದಿಟ್ಕೊಳ್ಳಿ, ಫಿಕ್ಸು. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ಅಂಡ್ ಮೋರ್ ಓವರ್ ನಾನ್ ನೋಡ್ಬೇಕು ಅಂತಿರೋದು RCB ವರ್ಸಸ್ CSK ಫೈನಲ್ ಬರ್ಬೇಕು ಗುರು. ಫ್ಯಾನ್ ವಾರ್ ಇರ್ಬೇಕು, ಫ್ಯಾನ್ ವಾರ್ ಇದ್ರೇನೆ ಸಕ್ಕದಾಗಿರುತ್ತೆ. ಅದು RCB ವರ್ಸಸ್ CSK ಬಂದಾಗ CSK ಅವ್ರನ್ನ ಸೋಲ್ಸ್ಬಿಟ್ಟು ಗೆಲ್ಲೋದಿರತ್ತಲ್ಲ, ಅದ್ ಮಾತ್ರ ಸೈಕು ಗುರು. ಅದ್ ಯಾವಾಗ ಆಗುತ್ತೆ ಅಂತ ನಾನು ಕಾಯ್ತಿದ್ದೀನಿ. ನಾನೇ ನೋಡ್ತೀನಿ, ನಮ್ಮ ವಂಶ ಪರಂಪರೆ ಬಂದಿರೋ ಅವ್ರಿಗೆ ನೋಡ್ತಾರೋ ಗೊತ್ತಿಲ್ಲ ಗುರು. ಹುಡುಗಿರು ಗೆದ್ದಿದ್ದಾರೆ, ಅವರು ಒಂದು ಪಾಸಿಟಿವ್ ಎನರ್ಜಿನ ತಂದ್ಕೊಟ್ಟಿದ್ದಾರೆ. ಸೊ ಆ ಪಾಸಿಟಿವ್ ಎನರ್ಜಿ ನಮ್ಮ ಬಾಯ್ಸ್ಗೆ ಟ್ರಾನ್ಸ್ಫರ್ ಆಗಿ ಫುಲ್ಲು 40 ವೋಲ್ಟ್ ಅಂತ ವೋಲ್ಟೇಜ್ ಇರುತ್ತಲ್ಲ, ಆ ವೋಲ್ಟ್ ಹಚ್ಕೊಂಡು ಶಿಸ್ತಾಗಿ ಆಟ ಆಡಿದ್ರೆ ಗೆಲ್ತಾರೆ ಫಿಕ್ಸು. ಏನಂತೀಯ? ಈ ಟೀಮು ಟಾಪ್ 4 ಅಲ್ಲಿ ಹೋಗುತ್ತಾ ಹೋಗಲ್ವಾ ಅಷ್ಟೇ ಹೇಳ್ಬೋದು. ಸೊ ನನ್ಗೆ ಆಕ್ಚುಲಿ ಅಪೋನೆಂಟ್ ಆಗಿ ನೋಡೋದಾದ್ರೆ ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದ್ರೆ ಬೌಲಿಂಗ್ ಅಫ್ಕೋರ್ಸ್ ಇವಾಗ ಚೆನ್ನಾಗಿ ಅನಿಸ್ತಿಲ್ಲ, ಬಟ್ ಮೇ ಬಿ ಪರ್ಫಾರ್ಮ್ ಮಾಡ್ತಾ ಚೆನ್ನಾಗಿ ಅನಿಸ್ತು. ಸೊ ನಾನು ಅದೇ ಹೇಳ್ದಂಗೆ ಹೇಗೆ ಪ್ಲೇಯರ್ಸ್ ಹೊಗಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಬೌಲರ್ಸ್ ವಿನ್ ದ ಟೂರ್ನಮೆಂಟ್ ಅಂತಾರಲ್ಲ, ಸೊ ಬೌಲಿಂಗ್ಗೆ ಮೇನ್ ಇಂಪಾರ್ಟೆಂಟ್ ಆಗ್ಬೋದು. ಸೊ ನಂಗೆ ಬರ್ಬೋದು ಅನ್ಸುತ್ತೆ, ಯಾಕಂದ್ರೆ ಕನ್ಫರ್ಮ್ ಅನಿಸ್ತಿಲ್ಲ, ಬರ್ಬೋದು ಅನಿಸ್ತಿದೆ ಟಾಪ್ 4 ಅಲ್ಲಿ. ಎಸ್ಪೆಷಲಿ ಬ್ಯಾಟಿಂಗ್ ತುಂಬಾ ಚೆನ್ನಾಗಿರೋದ್ರಿಂದ, ಮುಂಬೈ ಬಿಟ್ರೆ ಇವರದ್ದು ತುಂಬಾ ಬ್ಯಾಟಿಂಗ್ ಚೆನ್ನಾಗಿದೆ. ಸೊ ಹಾಗಾಗಿ ಬರ್ಬೋದು ಅನಿಸ್ತಿದೆ.
ಸೂಪರ್ ಗುರು, ನೀವು ಬರ್ಬೋದಾ ಅಂತ ಹೇಳಿದ್ಮೇಲೆ ಖುಷಿ ಆಗುತ್ತೆ ಕೇಳ್ಬಿಟ್ಟು. ಸೊ ನೋಡೋಣ ಹೆಂಗ್ ಆಡ್ತಾರೆ ಏನ್ ಕತೆ ಅಂತ. ಅಂಡ್ ಮೋರ್ ಏನ್ ಗೊತ್ತಾ, ಇನ್ನೊಂದು RCB ಅನ್ಬಾಕ್ಸ್ ಇವೆಂಟ್ಗೆ ನಮ್ಮ ಸ್ಮೃತಿ ಮಂದಣ್ಣ ಅವರು ಆಲ್ರೆಡಿ ಎಸ್ ಹೇಳಿದ್ದಾರೆ ದಟ್ ನಾವು ಕಪ್ಪು ಅಲ್ಲಿ ತಗೊಂಡ್ ಬಂದು ತೋರಿಸ್ತೀವಿ ಅಂತ. ಸೊ ಬೆಂಗಳೂರಲ್ಲಿ ಗುರು ಹೆಂಗ್ ಚೀರ್ತಾರೆ ಅಂದ್ರೆ ಫುಲ್ ರೊಚ್ಗೆದ್ ಬಿಡ್ತಾರೆ ಜನ. ಏನ್ ನಮ್ದು ಅದನ್ನೇ ಆ ರೊಚ್ಗೆದ್ದಿರೋ ಒಂದು ವಾಯ್ಸ್ ಇರುತ್ತಲ್ಲ, ಆ ವಾಯ್ಸ್ ಹೋಗಿ ಕೊಹ್ಲಿ KGF, ಕೊಹ್ಲಿ, ಮ್ಯಾಕ್ಸ್ವೆಲ್ ಅಂಡ್ ಫಫ್ ಅವ್ರ ಕಿವಿಲಿ ಗುಯ್ ಅಂತ ಸದ್ ಮಾಡ್ಬೇಕು. ಯಾವ ಲೆವೆಲ್ಗೆ ಸದ್ ಮಾಡ್ಬೇಕು ಅಂದ್ರೆ ಕಪ್ಪು ಅವರು ತಗೊಂಡ್ ಬರ್ಬೇಕು ಈ ಸರಿ ಅಷ್ಟೇ. ಅಷ್ಟೇ. ನೋಡ ಗುರು, ಕನ್ಸಾಗೆ ಇರ್ಬಾರ್ದು. RCB ಮೆನ್ ಅವ್ರಿಗೆ ಚೇರಪ್ ಮಾಡ್ಬೇಕನ್ಸುತ್ತೆ. ಅದೇ ಚೇರ್ ಅಪ್ ಮಾಡ್ಬೇಕು. ಕನಸು ನನ್ಸಾಗ್ಲಿ ಅಂತ, ತಿರುಕನ ಕನಸು ಅಂತ ಅನ್ಕೊಂಡಿದ್ದಾರೆ ಜನ, ಬಟ್ ಇದು ಕನಸು ನನ್ಸಾಗ್ಲಿ ಅಂತ ಹಾರೈಸ್ತಾ. ಸೊ ನಮ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ತೋರಿಸ್ತಿದೀವಿ. ನಿಮ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ್ದಾದ್ರು ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಲೈಕ್ ಮಾಡ್ರಿ ನಮ್ ವಿಡಿಯೋನ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡ್ಲೇಬೇಕು. ಇದು ನಮ್ಮ ಕಳಕಳಿಯ ವಿನಂತಿ. ನಾನ್ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಹಾರ್ದಿಕ್. ಬಾಯ್ ಜಗು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.